श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। ವಸುದೇವನು ಕೊಟ್ಟ ಮಾತಿನಂತೆ ತನ್ನ ಮೊದಲನೇ ಮಗುವನ್ನ ಕಂಸನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಆಶ್ಚರ್ಯ, ಒಂದು ಮಾತು ಕೊಟ್ಟಿದ್ದಾರೆ, ದೇವಕಿಯಲ್ಲಿ ಹುಟ್ಟುವ ಮಕ್ಕಳನ್ನ ನಿನಗೆ ತಂದು ಕೊಡ್ತೇನೆ. ಆ ಮಾತಿಗೆ ಕಟ್ಟು ಬಿದ್ದವನಾಗಿ ಸಾಕ್ಷಾತ್ ತನ್ನ ರಕ್ತವನ್ನ ಹಂಚಿಕೊಂಡು ಹುಟ್ಟಿದ ಮಗುವನ್ನ ತಗೊಂಡು ಹೋಗಿ ಕಂಸನಿಗೆ ಕೊಡಬೇಕು ಅಂತಂದ್ರೆ ಇದು ಹೇಗೆ ಸಾಧ್ಯ? ಇದಕ್ಕೆ ಶ್ರೀಮದ್ ಭಾಗವತ ಪುರಾಣ ಹೇಳುತ್ತೆ, ದುಸ್ತ್ಯಜಂ ಕಿನ್ನು ಸಾಧೂನಾಂ. ಸಜ್ಜನರಿಗೆ ತಮ್ಮ ಮಾತು ಉಳಿಸ್ಕೊಳ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ಅವರು ಏನು ಬೇಕಿದ್ರೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ ಅನ್ನೋದು ಒಂದು ಕಡೆ. ಆದರೆ ಕಿಂ ಅಕಾರ್ಯಂ ಕದರ್ಯಾಣ, ದುಷ್ಟರಿಗೆ ಮಾಡದೇ ಇರುವಂತಹದ್ದು ಅಂತ ಯಾವುದೂ ಇರಲ್ಲ. ಏನ್ ಬೇಕಿದ್ರು, ಯಾವ ಕೊಲೆಯನ್ನ, ಯಾರ ಕೊಲೆಯನ್ನು, ಏನ್ ಬೇಕಿದ್ರು ಕೂಡ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ದುಸ್ತ್ಯಜಂ ಕಿಂ ದುರಾತ್ಮನ, ದುಸ್ತ್ಯಜಂ ಕಿಂ ಋತಾತ್ಮನ. ಯಾರು ರುಜುಮಾರ್ಗದಲ್ಲಿರ್ತಾರೆ, ಸತ್ಯ ಉಳಿಸ್ಕೊಳ್ಳಿಕ್ಕೋಸ್ಕರ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಏನು ಬೇಕಿದ್ರೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅನ್ನೋದು ವಸುದೇವನ ಈ ಚರ್ಯೆಯಿಂದ ನಮಗೆ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳುತ್ತಾರೆ. ಮುಂದಿನ ಶ್ಲೋಕವನ್ನ ನೋಡುವುದು ಅಂತಾದರೆ, ದೃಷ್ಟ್ವಾ ಸಮತ್ವಂ ತಚ್ಛೌರೇಃ ದೃಷ್ಟ್ವಾ ಸಮತ್ವಂ ತಚ್ಛೌರೇಃ ಸತ್ಯೇ ಚೈವ ವ್ಯವಸ್ಥಿತಿಂ ಸತ್ಯೇ ಚೈವ ವ್ಯವಸ್ಥಿತಿಂ ಕಂಸಸ್ತುಷ್ಟಮನಾ ರಾಜನ್ ಕಂಸಸ್ತುಷ್ಟಮನಾ ರಾಜನ್ ಪ್ರಹಸನ್ನಿದಮಬ್ರವೀತ್. ಪ್ರಹಸನ್ನಿದಮಬ್ರವೀತ್. ಶೌರೇ ಅಂದ್ರೆ ಶೂರಸೇನನ ಮಗನಾಗಿ ಆ ವಸುದೇವನ ಸಮತ್ವಂ ಅಂದ್ರೆ ಸಂತೋಷ ಮತ್ತು ದುಃಖಗಳಲ್ಲಿ ಒಂದೇ ರೀತಿಯಾಗಿ ಇರತಕ್ಕಂಥದ್ದನ್ನ, ಸತ್ಯೇ ಚೈವ, ಏನು ಬಂದ್ರೂ ಸುಖ ಬರಲಿ ದುಃಖ ಬರಲಿ ಸತ್ಯದಲ್ಲಿ ವ್ಯವಸ್ಥಿತಿಂ, ತಾನು ಯಾವಾಗಲೂ ಕೂಡ ನಿಷ್ಠನಾಗಿರಬೇಕು ಅನ್ನುವುದನ್ನ ದೃಷ್ಟ ನೋಡ್ತಾ ಇದ್ದ. ಏನು ಬಂದ್ರೂ ಎರಡರಲ್ಲೂ ನಾನು ಸಮನಾಗಿರುತ್ತೇನೆ ಅನ್ನುವ ಒಂದು ಮನಸ್ಥಿತಿ, ಸತ್ಯದಲ್ಲಿ ನಿರಂತರವಾಗಿ ನಾನು ನಿಷ್ಠನಾಗಿರುತ್ತೇನೆ ಅನ್ನುವಂತಹ ಸ್ಥಿತಿ ವಸುದೇವನದ್ದು. ಅದನ್ನ ನೋಡಿ ತುಷ್ಟಮನಾಹ ಕಂಸಃ, ಸಂತೋಷಗೊಂಡಿರತಕ್ಕಂತಹ ಕಂಸನು ಪ್ರಹಸನ್, ನಗುತ್ತಾ ಇದಂ ಅಬ್ರವೀತ್, ಮುಂದೆ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ರಾಜನ್ ಅಂತ ಪರೀಕ್ಷಿತ್ ರಾಜನಿಗೆ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯಾತು ಕುಮಾರೋಯಂ ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ ನ ಹ್ಯಸ್ಮಾದಸ್ತಿ ಮೇ ಭಯಂ ಅಷ್ಟಮಾತ್ ಯುವಯೋಃ ಪುತ್ರಾತ್ ಅಷ್ಟಮಾದ್ಯುವಯೋಃ ಪುತ್ರಾತ್ ಮೃತ್ಯುರ್ಮೇ ವಿಹಿತಃ ಕಿಲ. ಮೃತ್ಯುರ್ಮೇ ವಿಹಿತಃ ಕಿಲ.
ಹೇಳ್ದ, ಅಯಂ ಕುಮಾರಃ, ಈ ಮಗುವು ಪ್ರತಿಯಾತು, ಇಲ್ಲಿಂದ ಹೊರಟು ಹೋಗ್ಲಿ, ಈ ಮಗುವನ್ನು ನೀವು ಕರ್ಕೊಂಡು ಹೋಗಿ ಪರವಾಗಿಲ್ಲ. ಅಸ್ಮಾತ್, ಈ ಮಗುವಿನಿಂದ ಮೇ ಭಯಂ ನಾಸ್ತಿ, ನನಗೆ ಯಾವುದೇ ವಿಧವಾದ ಹೆದರಿಕೆ ಅನ್ನುವಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಯುವಯೋಹೋ ಅಷ್ಟಮಾತ್ ಪುತ್ರಾತ್, ನಿಮ್ಮಿಬ್ಬರ 8ನೇ ಮಗುವಿನಿಂದ ಮೇ ಮೃತ್ಯು, ನನ್ನ ಮರಣವು ವಿಹಿತ ಕಿಲ, ವಿಹಿತವಾಗಿದೆ ತಾನೆ. ನನಗೆ ಮರಣ ಅಶರೀರವಾಣಿ ಹೇಳಿರೋದು 8ನೇ ಮಗುವಿನಿಂದ ಮರಣ ಅನ್ನುವಂಥ ಮಾತನ್ನ ಹೇಳಿದೆ. ಮೊದಲನೇ ಮಗುವಿನಿಂದ ಅಂತೇನು ಹೇಳಿಲ್ಲ. ಈ ಮಗುವಿನಿಂದ ನನಗೆ ಮೃತ್ಯು ಇಲ್ಲ ಅಂತಂದ್ಮೇಲೆ ಈ ಮಗುವನ್ನ ನಾನು ಯಾಕೆ ಕೊಲ್ಲಲಿ, ಅದರಿಂದ ಈ ಮಗುವನ್ನ ಕರ್ಕೊಂಡು ಹೋಗಿ ಅನ್ನುವಂಥ ಮಾತನ್ನ ಕಂಸ ಹೇಳ್ತಾ ಇತ್ತು. ತಥೇತಿ ಸುತಮಾದಾಯ ಹೇತಿ ಸುತಮಾದಾಯ ಯಯಾವಾನಕದುಂದುಭಿಃ, ಯಯಾವಾನಾಕದುಂದುಭಿಃ ಯಯಾವಾನಕದುಂದುಭಿಃ ಯಯಾವಾನಕದುಂದುಭಿಃ ನಾಭ್ಯನಂದತ ತದ್ವಾಕ್ಯಂ ನಾಭ್ಯನಂದತ ತದ್ವಾಕ್ಯಂ ಅಸತೋ ವಿಜಿತಾತ್ಮನಃ. ಅಸತೋ ವಿಜಿತಾತ್ಮನಃ. ಆನಕದುಂದುಭಿಃ, ವಸುದೇವನು ತಥಾ ಇತಿ, ಸರಿ ಹಾಗೇ ಆಗಲಿ ಎಂದು ಸುತಂ ಆದಾಯ, ತನ್ನ ಮಗನನ್ನ ಕರೆದುಕೊಂಡು ತಾನು ಅಲ್ಲಿಂದ ಹೊರಟು ಹೋದ. ಯಯೌ ಅಂದ್ರೆ ಹೊರಟು ಹೋದನು. ಅಸತಃ, ದುಷ್ಟನಾದ, ಅವಿಜಿತಾತ್ಮನಃ, ಮನೋನಿಗ್ರಹವಿಲ್ಲದ ಆ ಕಂಸನ ತದ್ವಾಕ್ಯಂ, ಆ ಮಾತನ್ನು ನ ಅಭ್ಯನಂದತ, ಅವನು ಅಭಿನಂದಿಸಲಿಲ್ಲ, ಅದನ್ನು ಸರಿಯಾಗಿ ಸಂತೋಷದಿಂದ ಸ್ವೀಕರಿಸಲಿಲ್ಲ. ಕಂಸ ಹೇಳ್ದ, ನನಗೆ 8ನೇ ಗರ್ಭದಿಂದ ಮರಣವೇ ಹೊರತಾಗಿ ಈ ಮಗುವಿನಿಂದ ಅಲ್ಲ, ಈ ಮಗುವನ್ನ ಕರ್ಕೊಂಡು ಹೋಗು. ಹೇಳಿದ ಕೂಡಲೇ ಆಯ್ತಪ್ಪ ಅಂತ ಹೇಳಿ ಮತ್ತೊಂದು ಮಾತಾಡದೆ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ. ಆದರೆ ಅವನಿಗೆ ಪೂರ್ತಿ ಸಮಾಧಾನ ಆಗಲಿಲ್ಲ. ಕಂಸ ಈ ಮಾತನ್ನ ಆಡಿದ್ದಾನೆ, ಕಂಸನ ಬಾಯಿಯಿಂದ ಈ ಮಾತೆ ಅಂತ. ಯಾಕೆಂತಂದ್ರೆ ಯಾವಾಗ ಏನ್ ಮಾಡ್ತಾರ ಗೊತ್ತಾಗಲ್ಲ. ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ. ಮನಸ್ಸು ಸರಿಯಾಗಿಲ್ಲ, ಮನಸ್ಥಿತಿ ಸರಿಯಿಲ್ಲ ಅನ್ನುವರ ಪ್ರಸಾದ ಅಂದ್ರೆ ಅನುಗ್ರಹವೂ ಕೂಡ ಸ್ವಲ್ಪ ಭಯಂಕರವೇ ಆಗಿರುತ್ತೆ. ಯಾವ ರೀತಿಯಲ್ಲಿ ಬರುತ್ತೋ ಹೆಂಗ್ ಬರುತ್ತೋ ಗೊತ್ತಾಗಲ್ಲ. ಈ ಹುಚ್ಚನ್ ಕೈಯಲ್ಲಿ ಕಲ್ಲು ಇದ್ದ ಹಾಗೆ ಅಂತೀವಲ್ಲ, ಹಾಗೆ ಹೊಡೆದ್ರು ಹೊಡೆದು ಬಿಡ್ಬೋದು, ಬಿಟ್ಟರು ಬಿಡ್ಬೋದು, ಏನಂತ ಗೊತ್ತಾಗಲ್ಲ. ಹಾಗೆ ಏಕೆಂದ್ರೆ ಅವಿಜಿತಾತ್ಮ ಅಂತ, ಮನೋನಿಗ್ರಹ ಇಲ್ಲ, ಮನಸ್ಸಿನ ಮೇಲೆ ಸ್ವಾಧೀನತೆ ಇಲ್ಲ ಅಂತಂದ್ರೆ ಅಂಥವರ ಮಾತನ್ನ ನಂಬ್ಲಿಕ್ಕಾಗಲ್ಲ. ಈಗೇನ ಕರ್ಕೊಂಡು ಹೋಗೋದು, ಇನ್ನೊಂದು 5 ನಿಮಿಷಕ್ಕೆ ಮತ್ತೆ ಬಂದ್ಬಿಡ್ತಾನೆ, ಕೊಡು ಮಗುವನ್ನ ಅಂತ ಬಂದ್ರೆ ಏನ್ ಮಾಡು. ಅದರಿಂದ ಪೂರ್ತಿ ಸಮಾಧಾನ ಇಲ್ಲ. ಆಯ್ತು, ಈಗೇನೋ ಹೇಳಿದಾನಲ್ಲ ಕರ್ಕೊಂಡು ಹೋಗು ಅಂತ, ಕರ್ಕೊಂಡು ಹೋದ್ರೆ ಆಯ್ತು ನಡಿ ಅಂತ ಹೇಳಿ ಮಗುವನ್ನ ಕರೆದುಕೊಂಡು ಹೊರಟಿದ್ದಾನೆ. ನಂದಾದ್ಯ ಯೇ ವ್ರಜೇ ಗೋಪಾಃ, ನಂದಾತ್ಯ ಯೇ ವ್ರಜೇ ಗೋಪಾಃ ಯಾಶ್ಚಾಮೀಶಾಂಚ ಯೋಷಿತಃ, ಯಾಶ್ಚ ಮೀಶಾಂಚ ಯೋಷಿತಃ ವೃಷ್ಣಯೋ ವಸುದೇವಾದ್ಯಾಃ, ವೃಷ್ಣಯೋ ವಸುದೇವಾದ್ಯಾಃ ದೇವಕ್ಯಾದ್ಯಾ ಯದುಸ್ತ್ರಿಯಃ, ದೇವಕ್ಯಾದ್ಯಾ ಯದುಸ್ತ್ರಿಯಃ ಸರ್ವೇ ವೈ ದೇವತಾ ಪ್ರಾಯಾಃ, ಸರ್ವೇ ವೈ ದೇವತಾ ಪ್ರಾಯಾಃ ಉಭಯೋರಪಿ ಭಾರತ. ಉಭಯೋರಪಿ ಭಾರತ.
ಇಲ್ಲಿ ವ್ರಜೆ ಗೋಕುಲದಲ್ಲಿ ಇರತಕ್ಕಂತಹ ಯೇ ನಂದಾದ್ಯಾಹ ಗೋಪಾಹ, ನಂದನೇ ಮೊದಲಾಗಿರತಕ್ಕಂತಹ ಗೋಪಾಲಕರು, ಅಮೀಷಾಂ ಇವರೆಲ್ಲರ ಯಾಶ್ಚ ಯೋಷಿತಃ ಯಾವ ಹೆಂಡಂದ್ರಿದ್ದಾರೆ, ವಸುದೇವಾದ್ಯಾಹ ವಸುದೇವನೇ ಮೊದಲಾದ ವೃಷ್ಣಯಃ ಯಾದವರು, ದೇವಕ್ಯಾದ್ಯಾಹ ಸುರಸ್ತ್ರೀಯಃ ದೇವಕಿಯೇ ಮೊದಲಾಗಿರತಕ್ಕಂತಹ ಅವರ ಹೆಂಡಂದ್ರು ಯಜುಸ್ತ್ರೀಯಃ, ಸರ್ವೇ ವೈ ಅವರೆಲ್ಲರೂ ಕೂಡ ದೇವತಾ ಪ್ರಾಯ ಅವರೆಲ್ಲರೂ ಹೆಚ್ಚಿನ ಮಟ್ಟಿಗೆ ಅವರೆಲ್ಲರೂ ಕೂಡ ದೇವತೆಗಳ ಅವತಾರಗಳೇ ಆಗಿದ್ದಾರೆ. ನಂದಗೋಪ ಆಗ್ಬೋದು, ಯಶೋಧ ಆಗ್ಬೋದು, ವಸುದೇವ, ದೇವಕಿ, ನಾವು ಈ ಪಕ್ಷದಲ್ಲಿ ಯಾರ್ಯಾರನ್ನ ನೋಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಉಭಯೋರಪಿ ಈ ಎರಡೂ ಕುಲಗಳಲ್ಲಿಯೂ ಕೂಡ ಇರತಕ್ಕಂಥವರೆಲ್ಲರೂ ಕೂಡ ಏನಾಗಿದ್ದಾರೆ, ದೇವತೆಗಳ ಅವತಾರಗಳೇ ಆಗಿದ್ದಾರೆ ಅಂತ ಭಾರತ ಅಂತ ಪರೀಕ್ಷಿತ್ ರಾಜನನ್ನು ಸಂಬೋಧಿಸಿ ಶಿಖಮುನಿಗಳು ವಿಷಯವನ್ನು ಹೇಳ್ತಿದ್ದಾರೆ. ಇದ್ದಕ್ಕಿದ್ದಂತೆ ಈ ವಿಷಯ ಯಾಕೆ ಹೇಳ್ತಿದ್ದಾರೆ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಜ್ಞಾತಯೋ ಬಂಧು ಸುಹೃದೋ ಜ್ಞಾತಯೋ ಬಂಧು ಸುಹೃದೋ ಯೇ ಚ ಕಂಸಮನುವ್ರತಾಃ ಯೇ ಚ ಕಂಸಮನುವೃತಾಃ ಅಸುರಾಃ ಸರ್ವ ಏವೈತೆ ಅಸುರಾಃ ಸರ್ವ ಏವೈತೆ ಲೋಕೋಪದ್ರವಕಾರಿಣಃ ಲೋಕೋಪದ್ರವಕಾರಿಣಃ ಯೇ ಚ ಕಂಸಮನುವ್ರತಾಃ ಯಾರು ಕಂಸನನ್ನ ಅನುಸರಿಸಿಕೊಂಡಿದ್ದಾರೆ, ಜ್ಞಾತಯಃ ಅವನ ವಂಶದವರು, ಬಂಧುಸುಹೃದಃ ಅವನನ್ನ ಬಾಂಧವರು ಯಾರಿದ್ದಾರೆ ಅವನ ಬಂಧುಗಳು ಅಥವಾ ಸ್ನೇಹಿತರು ಕಂಸನನ್ನು ಅನುಸರಿಸಿಕೊಂಡಿರತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರು ಲೋಕೋಪದ್ರವ ಕಾರಣ ಲೋಕಕ್ಕೆ ಉಪದ್ರವವನ್ನು ಉಂಟು ಮಾಡತಕ್ಕಂಥವರು ಇವರೆಲ್ಲರೂ ಕೂಡ ಅಸುರಾಹ ಸರ್ವೇ ಏವ ಏತೆ ಇವರೆಲ್ಲರೂ ಕೂಡ ಅಸುರರು ಅಸುರರೇ ಕಂಸನ ಬಂಧುಗಳಾಗಿ ಕಂಸನ ಮಿತ್ರರಾಗಿ ಕಂಸನ ವಂಶದವರಾಗಿ ಹುಟ್ಟಿ ಬಂದಿದ್ದಾರೆ. ಹೇಗೆ ವಸುದೇವನ ಕಡೆ ಇದ್ದವರೆಲ್ಲ ದೇವತಾ ಪ್ರಾಯ ಅಂತ ಹೇಳಿದ್ರು ಹಂಗೆ ಇವರೆಲ್ಲರೂ ಕೂಡ ಅಸುರರೇ ಆಗಿದ್ದಾರೆ. ಗತೇಥ ವಸುದೇವೇತು ಗತೇಥ ವಸುದೇವೇತು ದೇವಕಾರ್ಯಾರ್ಥಮುದ್ಯತಃ ದೇವಕಾರ್ಯಾರ್ಥಮುದ್ಯುತಃ ಏತತ್ ಕಂಸಾಯ ಭಗವಾನ್ ಏತತ್ ಕಂಸಾಯ ಭಗವಾನ್ ಶಂಸಯಾಮಾಸ ನಾರದಃ ಶಂಸಯಾಮಾಸ ನಾರದಃ ಭೂಮೇರ್ಭಾರಾವತೀರ್ಣಾನಾಂ ಭೂಮೇ ಭಾರವತೀರ್ಣಾನಾಂ ದೈತ್ಯಾನಾಂ ಚ ವಧೋದ್ಯಮಂ ದೈತ್ಯಾನಾಂ ಚ ವಧೋದ್ಯಮಂ ಯಥಾ ಅನಂತರ ವಸುದೇವೇ ಗತೇತು ವಸುದೇವನು ತನ್ನ ಮಗನನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ ಮೇಲೆ ದೇವಕಾರ್ಯಾರ್ಥಂ ದೇವತಾ ಕಾರ್ಯ ಆಗಬೇಕು. ಭೂಮಿಯ ಭಾರರಾಗಿರುವಂತಹ ಯಾರೆಲ್ಲ ದೈತ್ಯರಿದ್ದಾರೋ ಅವರೆಲ್ಲ ಸಂಹಾರ ಆಗಬೇಕು ಅನ್ನೋದು ದೇವಕಾರ್ಯ. ದೇವಕಾರ್ಯಕ್ಕಾಗಿ ಉದ್ಯತಃ ಪ್ರಯತ್ನಿಸ್ತಾ ಇರುವಂತಹ ಅಥವಾ ಸಿದ್ಧರಾಗಿರತಕ್ಕಂತಹ ಭಗವಾನ್ ನಾರದ ಪೂಜ್ಯರಾದ ನಾರದರು ಕಂಸನ ಬಳಿಗೆ ಬಂದು ಏತತ್ ಹಿಂದೆ ಹೇಳಿರತಕ್ಕಂತಹದ್ದು ಏನು ಆ ಎರಡು ಶ್ಲೋಕಗಳಲ್ಲಿ ಬಂದ ವಿಷಯ
ವಸುದೇವನ ಕಡೆ ಇದ್ದವರೆಲ್ಲ ದೇವತಾ ಅವತಾರರೇ ಆಗಿದ್ದಾರೆ, ಯಾವುದೋ ಒಂದು ದೇವರ ಅವತಾರ ಆಗಿರ್ತಾರೆ, ನೀವೆಲ್ಲರೂ ಕೂಡ ಅಸುರರೇ ಆಗಿರ್ತೀರಿ ಇತ್ಯಾದಿ ವಿಷಯಗಳನ್ನ ಶಂಸಯ ಮಾಸ ಹೇಳಿದರು. ಅಂದರೆ ಕಂಸನು ಆ ಮಕ್ಕಳನ್ನ ಕೊಲ್ಲಿಲ್ಲ ಅಂತಂದ್ರೆ ಅವನ ಪಾಪದ ಕೊಡ ತುಂಬೋಲ್ಲ. ಅವನ ಪಾಪದ ಕೊಡ ತುಂಬಿಲ್ಲ ಅಂತಂದ್ರೆ ಅವನನ್ನ ಸಂಹಾರ ಮಾಡೋದು ಕಷ್ಟ ಆಗುತ್ತೆ. ಅವನು ಸಂಹಾರ ಆಗಲಿಲ್ಲ ಅಂದ್ರೆ ಭಗವಂತ ಅವತಾರ ಮಾಡಿದ ಕಾರ್ಯ ಫಲ ಕೊಡಲ್ಲ, ಪೂರ್ಣ ಫಲ ಕೊಡಲ್ಲ. ಭಗವಂತ ಅವತಾರ ಮಾಡಿದ್ದು ಯಾಕೆ? ದುಷ್ಟರ ಸಂಹಾರ ಮಾಡಬೇಕು ಅಂತೇನೆ ಭಗವಂತ ಅವತಾರ ಮಾಡಿದ್ದು. ಅದಾಗಬೇಕು ಅಂತಂದ್ರೆ ಇವನು ಪಾಪವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಅದೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ಭೂಮೇ ಭಾರಾವತೀರ್ಣಾನಾಂ, ಭೂಮಿಯ ಭಾರವನ್ನ ಕಡಿಮೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಭೂಮಿಯ ಭಾರರಾಗಿರತಕ್ಕಂತಹ ದೈತ್ಯಾನಾಂ, ಆ ದೈತ್ಯರ ವಧೋದ್ಯಮ ಭಗವಂತ ಅವರ ಸಂಹಾರ ಮಾಡಲಿಕ್ಕಾಗಿ ಮಾಡಿರತಕ್ಕಂಥ ಕೆಲಸ. ತಾನೇನಕ್ಕೆ ಯಾವುದಕ್ಕೋಸ್ಕರ ಭಗವಂತ ಅವತಾರ ಮಾಡಿ ಬರುವವನಿದ್ದಾನೆ, ಎಲ್ಲ ದೈತ್ಯರ ಸಂಹಾರಕ್ಕಾಗಿಯೇ ಎಲ್ಲ ದೇವತೆಗಳು ಒಂದೊಂದು ತಾವು ಪಾತ್ರಗಳನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದಾರೆ. ಮುಂದೆ ಭಗವಂತ ಬಂದು ಇವರನ್ನೆಲ್ಲ ಸಂಹಾರ ಮಾಡ್ತಾನೆ. ಎಲ್ಲ ವಿಷಯವನ್ನು ಕೂಡ ನಾರದರು ಕಂಸನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಋಷೇರ್ವಿನಿರ್ಗಮೇ ಕಂಸೋ ಋಷೇರ್ವಿನಿರ್ಗಮೇ ಕಂಸೋ ಯದೂನ್ಮತ್ವಾ ಸುರಾನಿತಿ ಯದೂನ್ಮತ್ವಾಸುರಾನಿತಿ ದೇವಕ್ಯಾ ಗರ್ಭಸಂಭೂತಂ ದೇವಕ್ಯಾ ಗರ್ಭಸಂಭೂತಂ ವಿಷ್ಣುಂಚ ಸ್ವವಧಂ ಪ್ರತಿ ವಿಷ್ಣುಂಚ ಸ್ವವಧಂ ಪ್ರತಿ ದೇವಕೀಂ ವಸುದೇವಂಚ ದೇವಕೀಂ ವಸುದೇವಂಚ ನಿಗೃಹ್ಯ ನಿಗಡೈರ್ಗೃಹೇ ನಿಗೃಹ್ಯ ನಿಗಡೈರ್ಗೃಹೇ ಜಾತಂ ಜಾತಮಹನ್ ಪುತ್ರಂ ಜಾತಂ ಜಾತಮಹನ್ ಪುತ್ರಂ ತಯೋರಜನಶಂಕಯ ತಯೋರ್ ಅಜನಶಂಖಯ. ಋಷೇಃ ವಿನಿರ್ಗಮೆ, ಇಷ್ಟು ಹೇಳಿ ನಾರದರು ಅಲ್ಲಿಂದ ಹೊರಟೋದ್ರು. ಆವಾಗ ಕಂಸನು ಯದೂನ್ ಸುರಾನ್ ಇತಿ ಮತ್ವ, ಎಲ್ಲ ಯಾದವರನ್ನು ಇವರು ದೇವತೆಗಳು, ನಾರದರು ಹೇಳಿದ್ದಾರೆ ಇವರೆಲ್ಲ ದೇವತೆಗಳು ಅಂತ ತಿಳಿದು, ಹಾಗೆ ಸ್ವವಧಂ ಪ್ರತಿ, ತನ್ನ ಸಂಹಾರಕ್ಕಾಗಿ ದೇವಕ್ಯಾಹ ಗರ್ಭಸಂಭೂತಂ, ದೇವಕಿಯ ಗರ್ಭದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ವಿಷ್ಣುಂ, ಸಾಕ್ಷಾತ್ ಭಗವಂತನೇ ಎಂಬುದಾಗಿ ತಿಳಿದು, ದೇವಕೀಂ ವಸುದೇವಂಚ, ದೇವಕಿಯನ್ನು ಮತ್ತು ವಸುದೇವನನ್ನು ನಿಗಡೈಹಿ ನಿಗೃಹ್ಯ, ಒಂದು ಕಾರಾಗಾರದಲ್ಲಿ ಅವರಿಗೆ ಸರಪಳಿಗಳಿಂದ ಬಂಧಿಸಿ ಒಳಗಿಟ್ಟ, ಅವರನ್ನು ಕಾರಾಗೃಹದಲ್ಲಿ ಬಂಧಿಸಿ ಸರಪಳಿಗಳಿಂದ ಕಟ್ಟಿ ಹಾಕಿಟ್ಟಿದ್ದಾನೆ. ಆಮೇಲೆ ಜಾತಂ ಜಾತಂ ಪುತ್ರಂ, ಮುಂದೆ ಯಾವ ಯಾವ ಮಗು ಹುಟ್ಟುತ್ತೋ ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ಅಜನ ಶಂಕಯ, ಅಜನ ಅಂದ್ರೆ ಭಗವಂತ ಅಂತ ಅರ್ಥ, ಅವನು ಸಾಕ್ಷಾತ್ ವಿಷ್ಣುವೇ ಆಗಿರುತ್ತಾನೆ ಎಂದು ತಿಳಿದು ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ಕೊಂದು ಹಾಕ್ತಾ ಇದ್ದಾನೆ. ಅಜನ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಯಾಕೆ? ಜನ ಅಂದ್ರೆ ಅಜನ
ಅನ್ನುವಂಥ ಶಬ್ದಕ್ಕೆ ಭಗವಂತ ಅಂತ ಈ ರೀತಿಯಲ್ಲಿ ಅರ್ಥವನ್ನ ಕಲ್ಪಿಸಿದ್ದ. ಜನಿ ಇಲ್ಲದೆ ಇದ್ದವನು ಅಜನ, ಜನನ ಇಲ್ಲದೆ ಇದ್ದವನು, ಯಾರಿಗೆ ಜನನ ಅನ್ನೋದಿಲ್ಲವೋ ಅವನು ಅಜನ ಆಗ್ತಾನೆ. ಅದರಿಂದ ಅಜರ ಶಂಕಯ ಅಂದ್ರೆ ಭಗವಂತ ಎಂಬುದಾಗಿ ತಿಳಿದು, ಅಥವಾ ಅಜನ ಅಂದ್ರೆ ಜನಹನ, ಜನ ಅಂದ್ರೆ ಲೋಕದ ಜನರು. ಇವನು ಹಾಗಲ್ಲ, ಲೋಕ ವಿಲಕ್ಷಣನು. ಅಜನ ಅಂದ್ರೆ ಲೋಕ ವಿಲಕ್ಷಣನಾಗಿದ್ದಾನೆ. ಆದ್ದರಿಂದಾಗಿ ಅವನನ್ನು ನಾನು ಉಳಿಸಬಾರದು, ಯಾವುದಾದ್ರೂ ರೀತಿಯಲ್ಲಿ ನನ್ನ ಸಂಹಾರ ಮಾಡಬಹುದು ಎಂಬುದಾಗಿ ತಿಳಿದು ಅವನನ್ನ ಕೊಂದು ಹಾಕಿದ್ದು. ಎಲ್ಲ ಪ್ರತಿಯೊಂದು ಹುಟ್ಟಿರತಕ್ಕಂಥ ಪ್ರತಿಯೊಂದು ಮಗುವನ್ನು ಕೂಡ ಹೊಂದಿದ್ದಾನೆ ಅಂತ ಅರ್ಥ. ಮಾತರಂ ಪಿತರಂ ಭ್ರಾತೃನ್ ಮಾತರಂ ಪಿತರಂ ಭ್ರಾತॄನ್ ಸರ್ವಾಂಶ್ಚ ಸುಹೃದಃ ಸಖೀನ್ ಸರ್ವಾಂಶ್ಚ ಸುಹೃದಃ ಸಖೀನ್ ನಿಘ್ನಂತ್ಯ ಸುದೃಪೋ ಲುಬ್ಧಾಃ ನಿಘ್ನಂತ್ಯ ಸುತೃಪೋ ಲುಬ್ಧಾಃ ರಾಜಾನಃ ಪ್ರಾಯಶೋ ಭುವಿ. ರಾಜಾನಃ ಪ್ರಾಯಶೋ ಭುವಿ. ಮುಂದೆ ಮತ್ತೇನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಹಿಂಸೆಯನ್ನ ಮಾಡಿದ ಅವನು? ಪ್ರತಿಯೊಂದು ಮಗುವನ್ನೂ ಕೂಡ ಕೊಂದಾಕುವಷ್ಟು ಹಿಂಸೆಯನ್ನ ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅದಕ್ಕೆ ಅದು ಕೆಲವರ ಸ್ವಭಾವ ಆಗಿರುತ್ತೆ. ಏನು ಇದೇನು ಕಾರಣ, ತಂದೆ ಏನು ಕಾರಣ ಅಂತ ಆಗ್ಬೇಕಾಗಿಲ್ಲ. ಅದವ್ರ ಸ್ವಭಾವ. ಈ ಥರದ ದುಷ್ಟ ಕೆಲಸ ಮಾಡೋದು ಅವ್ರ ಸ್ವಭಾವ. ಅವರು ಕೆಲವು ರಾಜರುಗಳು ಇರ್ತಾರಂತೆ. ಅವ್ರು ಎಂಥವರಾಗಿರ್ತಾರೆ ಅಂದ್ರೆ, ಮಾತರಂ ಪಿತರಂ ಭ್ರಾತೃನ್, ತಾಯಿ ನೋಡೋದಿಲ್ಲ, ತಾಯಿಯನ್ನು ನೋಡೋದಿಲ್ಲ, ತಂದೆ ಅಂತ ನೋಡೋದಿಲ್ಲ, ಅಣ್ಣ ತಮ್ಮಂದ್ರು ಅಂತ ನೋಡೋದಿಲ್ಲ. ಸರ್ವಾಂಶ್ಚ ಸುಹೃದ, ಎಲ್ಲ ಸ್ನೇಹಿತರು, ಸಕಲರನ್ನೂ ಕೂಡ ಅವರು ನಿಘ್ನಂತಿ, ಅವರು ಕೊಂದು ಹಾಕ್ತಾರೆ. ಅಸುತೃಪಾಹ, ಸುತೃಪಾಹ, ಅವರಿಗೆ ಪ್ರಾಣಗಳು ಬೇಕಷ್ಟೆ, ಇನ್ನೊಬ್ಬರ ಪ್ರಾಣ ತೆಗಿಬೇಕು. ಯಾಕೆ ಅಂದ್ರೆ ಲುಬ್ಧ, ಆಸೆ ಬುರುಕರು, ಅದರಿಂದಾಗಿ ಲೋಭಿಗಳಾಗಿರ್ತಾರೆ. ಯಾರ ಪ್ರಾಣವನ್ನು ಕೂಡ ಅಂತಹ ರಾಜರುಗಳು ತೆಗೀಲಿಕ್ಕೆ ಸಿದ್ಧರಾಗಿರ್ತಾರೆ. ಅದರಿಂದ ಯಾವ ವ್ಯಕ್ತಿ ತಂದೆ ತಾಯಿ ಇವರನ್ನೇ ಕೊಲ್ಲಿಕ್ಕೆ ತಯಾರಾಗಿದ್ದಾನೋ, ಇನ್ಯಾರಲ್ಲೋ ಹುಟ್ಟಿರತಕ್ಕಂತಹ ಮಕ್ಕಳ ಬಗ್ಗೆ ಯಾಕೆ ಅವರು ಯೋಚನೆ ಮಾಡ್ತಾರೆ? ಆದ್ರಿಂದ ಹುಟ್ಟಿರತಕ್ಕಂತಹ ಪ್ರತಿಯೊಂದು ಮಗುವನ್ನು ಕೂಡ ತಾನು ಕೊಂದು ಹಾಕ್ಬಿಡ್ಬೇಕು ಅಂತ ವಿಚಾರವನ್ನ ಮಾಡಿದ್ದಾರೆ. ಆತ್ಮಾನಮಿಹ ಸಂಜಾತಂ ಆತ್ಮಾನಿಮಃ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನಾ ಹತಂ ಜಾನನ್ ಪ್ರಾಗ್ ವಿಷ್ಣುನಾ ಹತಂ ಮಹಾಸುರಂ ಕಾಲನೇಮಿಂ ಮಹಾಸುರಂ ಕಾಲನೇಮಿಂ ಯದುಭಿಃ ಸ ವ್ಯರುಧ್ಯತ. ಯದುಭಿಃ ಸಹ ವಿರುಧ್ಯತ. ಅವನಿಗೆ ತನ್ನ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನ ನಾರದರು ಕೊಟ್ಟು ಹೋಗಿದ್ದಾರೆ. ಅದು ಅವನಿಗೆ ಅರ್ಥ ಆಯ್ತು. ಯದುಗಳ ಜೊತೆಗೆ ಯದುಭಿಹಿ ಸಹ ವ್ಯರುಧ್ಯತ, ಯದುಗಳೊಂದಿಗೆ ಅವನು ವಿರೋಧವನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಯದುಗಳೊಂದಿಗೆ ಅವನು ಜಗಳ ಕಾದ್ಲಿಕ್ಕೆ ಶುರು ಮಾಡಿದ. ಯಾಕೆ ಅಂತಂದ್ರೆ, ಹಿಂದೆ ಅಂದ್ರೆ ಅಮೃತ ಮಥನ ಮಾಡುವ ಸಂದರ್ಭದಲ್ಲಿ, ಆಗ ಜಗಳ ಆಗುವಾಗ, ಯುದ್ಧ ಆಗುವಾಗ, ಅಮೃತ ಮಥನ ಆದ ಮೇಲೆ ಯುದ್ಧ ಆಗುವಾಗ, ವಿಷ್ಣುನಾಹತಂ, ವಿಷ್ಣುವಿನಿಂದ ಸಂಹರಿಸಲ್ಪಟ್ಟ
ಮಹಾಸುರನಾದ ಕಾಲನೇಮಿಯೇ ಆತ್ಮಾನಂ ನಾನು ಮತ್ತೆ ಪುನಃ ಸಂಜಾತಂ ಹುಟ್ಟಿ ಬಂದಿದ್ದೇನೆ. ಹಿಂದೆ ಆ ಮೃತ ಮಥನ ಆದ ಮೇಲೆ ದೇವಾಸುರರ ಸಂಗ್ರಾಮ ಆಗುವಾಗ, ಯುದ್ಧ ನಡೆಯುವಾಗ ಕಾಲನೇಮಿಯನ್ನ ವಿಷ್ಣು ಕೊಂದಿದ್ದಾನೆ. ಆ ಕಾಲನೇಮಿಯೇ ಪುನಃ ನಾನಾಗಿ ಬಂದಿದ್ದೇನೆ. ನನ್ನನ್ನು ಕೊಂದಿದ್ದಾನೆ, ಆದ್ದರಿಂದ ನಾನು ಅವರನ್ನೆಲ್ಲ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಎಲ್ಲ ಯದುಭಿಸ್ಸಹ, ಯದುಭಿಹಿ, ಯಾದವರೊಂದಿಗೆ ಅವನು ವಿರೋಧವನ್ನ ಮಾಡ್ತಾ ಇದ್ದಾನೆ. ಅವರ ಜೊತೆಗೆ ಜಗಳ ಕಾಯಲಿಕ್ಕೆ ಸಿದ್ಧನಾಗಿದ್ದಾನೆ. ಇದಕ್ಕೇನ್ ಮಾಡ್ದ ಅಂದ್ರೆ, ಉಗ್ರಸೇನನೇ ಮೊದಲಾಗಿರತಕ್ಕಂಥ ವ್ಯಕ್ತಿಗಳನ್ನ ತನ್ನ ತಂದೆ ಅಂತಲೂ ತಾನು ನೋಡದೆ ಅವರೆಲ್ಲರನ್ನೂ ಕೂಡ ಕಾರಾಗೃಹದಲ್ಲಿ ಬಂಧಿಸಿಟ್ಟಿದ್ದಾನೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದು ನಾಳೆ ದಿವಸ ನೋಡೋಣ. ಹಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.